ಇಷ್ಟೇನಾ? ನೀವೆಲ್ಲರೂ ಕೇಳಿಸ್ತಾ ಇದ್ದೀರೋ ಏನ್ ಮಾಡ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇನ್ನೊಂದ್ಸತಿ ಕ್ವಶನ್ ಕೇಳ್ತೀನಿ, ಜೋರಾಗಿ ಚಪ್ಪಾಳಿ ಹೊಡಿಬೇಕು. ಏನಕ್ಕಂದ್ರೆ ಮೇಡಮ್ ಮಾಡ್ತಾ ಇರೋ ಸೇವೆಗೆ ಇವಾಗ ಕ್ಲಿನಿಕ್ ಬಿಟ್ಟು ಎಲ್ಲಾ ಬಿಟ್ಟು ಇಲ್ಲಿಗೆ ಬಂದು ನಿಮ್ಗೆ ಎಜುಕೇಟ್ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಹೆಣ್ಮಕ್ಳನ್ನ ಎಷ್ಟೇ ಏನೇ ಆಗಿದ್ರೆ ಉಳಿಸ್ಲೇಬೇಕು ಅನ್ನೋ ಒಂದು ತುಂಬಾ ಮ್ಯಾಮ್ಗೆ ಇಂಟೆನ್ಷನ್ ಇದೆ. ಇವಾಗ ನೋಡಿ, ಯಾವ್ದೇ ಆಗಿ ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ಸಹಾಯ ಸಹಕಾರ ಇರ್ಬೇಕು, ಮಿಷನರಿ ಇರ್ಬೇಕು, ಟೆಕ್ನಾಲಜಿ ಇರ್ಬೇಕು. ಸುಮ್ನೆ ನಾವು ಬಂದು ಟೆಸ್ಟ್ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂದ್ರೆ ಆಗುತ್ತಾ? ಎಲ್ಲ ಸಹಕಾರ ಬೇಕಲ್ವಾ? ಸೊ ಈ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇಬ್ರು ಬಂದಿದ್ದಾರೆ ನಮ್ ಸರ್ಸ್. ಅವ್ರಿಬ್ರಿಗೊಂದು ಜೋರಾಗಿ ಚಪ್ಪಾಳಿ. ನೋಡಿ, ನಮ್ಮನ್ನು ಸಹಿತ ಇಷ್ಟ ಕೆಲಸ ಮಾಡಿದ್ರು ದಿನ ಬೈತಾರೆ, ನೀವೇನ್ ಕೆಲಸ ಮಾಡಿಲ್ಲ, ಎಲ್ಲಿ ತೋರ್ಸಿ ನಿಮ್ದು ಪ್ರೂಫ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ದಿನ ಇನ್ನೂ ಕಲಿತಾನೆ ಇರ್ತೀವಿ. ಇವಾಗ ಮ್ಯಾಮ್ ಹೇಳಿದ್ದಾರೆ ಒಂದು ಕೇಸು ಅಂತ. ನಮ್ಗೆ ಇವಾಗ ಇಷ್ಟು ಜನದಲ್ಲಿ ಸುಮಾರು ಅಂತಂತವರೆಗೆ ಟೆಸ್ಟ್ ಮಾಡಿದ್ವಿ, ಕ್ಯಾನ್ಸರ್ ಇದೆಯಾ ಅಷ್ಟುವರೆಗೂ ಅಂತ. ಬಟ್ ಫ್ರಾಂಕ್ಲಿ ಈ ಮಿಷಿನ್ ಇಂದ ಟೆಸ್ಟ್ ಮಾಡಾಗಿದ್ಮೇಲೆ ಇಬ್ರು ಸಿಕ್ಕಿದ್ದಾರೆ. ಒಬ್ಬರಿಗೆ ಆಲ್ರೆಡಿ ಟ್ರೀಟ್ಮೆಂಟ್ ಆಗಿ ತುಂಬಾ ಚೆನ್ನಾಗಿದ್ದಾರೆ ಅವರು, ಇನ್ನೊಬ್ಬರಿಗೆ ನಾವು ಟ್ರೀಟ್ಮೆಂಟ್ ಪ್ರಾಸೆಸ್ ಮಾಡ್ತಾ ಇದೀವಿ. ಸೊ ಇವತ್ತು ನಿಮ್ಗೆ ಇಲ್ಲಿಗೆ ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ನೀವು ಎಷ್ಟು ಜನ ಕೂತಿದ್ದೀರಲ್ಲ, ನಿಮಗೆ ಸ್ತನದ ಕ್ಯಾನ್ಸರ್ ಇರಬಾರ್ದು ಅಂತ. ಒಳ್ಳೇದ ಕೆಟ್ಟದ? ನಾವು ನೋಡಿದ್ರೆ ಗೊತ್ತಾಗುತ್ತಾ? ಬರೀ ಕಣ್ಣಲ್ಲಿ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅದಕ್ಕೋಸ್ಕರ ಮೇಡಮ್ ಹೇಳಿರೋದು, ಇವಾಗ ನಾವು ಥರ್ಮಲಟಿಕ್ಸ್ ಅಂತ ಒಂದು ಕ್ಯಾಮೆರಾ ತಗೊಂಡ್ ಬಂದಿದ್ವಿ, ಸೇಮ್ ಅದೇ ತರ ಇರುತ್ತೆ. ಅಲ್ಲಿ ಅಣ್ಣ ಅವರು ನೋಡಿ ಕ್ಯಾಮೆರಾ ತೆಗಿತಾ ಇದಾರಲ್ಲ, ಅದು ಒಳಗಡೆ ಇದೆ. ಈ ಕಡೆ ರೂಮ್ ಅಲ್ಲಿ ಸ್ಕ್ಯಾನಿಂಗ್ ಇದೆ, ಆ ಕಡೆ ರೂಮ್ ಅಲ್ಲಿ ಕ್ಯಾಮೆರಾ ಇದೆ. ಯಾರ್ಯಾರು ಟೆಸ್ಟ್ ಮಾಡಿಸ್ಕೊಂತೀರಾ ಕ್ಯಾಮೆರಾ ಮುಂದೆ ಕುತ್ಕೊಂಡು? ಕೈ ಎತ್ಬೋದು. ಯಾರ್ಯಾರು ಮಾಡಿಸ್ಕೊಂತೀರಾ? ಹೆಣ್ಮಕ್ಳಿಗೆ. ಗಂಡ್ ಮಕ್ಕಳನ್ನ ಕುತ್ಕೊಳಕ್ ಹೆಂಗ್ ಹೇಳ್ತಾ ಇದೀವಿ ಅಂದ್ರೆ, ನಮ್ ಹೆಣ್ಮಕ್ಳು ಮಾತು ಕೇಳಲ್ಲ, ಸುಮಾರು ಸತಿ ಮಾತು ಕೇಳಲ್ಲ. ಅದಕ್ಕೋಸ್ಕರ ಇವಾಗ ನಾವು ಬ್ರೆಸ್ಟ್ ಎಜುಕೇಶನ್ ಕ್ಯಾಂಪ್ ಅಲ್ಲಿ ಎಲ್ಲಾ ಮೆನ್ ಅವ್ರನ್ನ ಕರಿತಾ ಇದೀವಿ, ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ವಿ. ಅವಾಗ ಅವ್ರು ಬೈದ್ ಬಿಟ್ಟು ನಡೀರಿ ಅಲ್ಲಿ ಟೆಸ್ಟ್ಗೆ ಅಂತ ತುಂಬಾ 90% ಜನ ಬರ್ತಾ ಇದಾರೆ. ಇಷ್ಟೇ ಅಮ್ಮ, ಏನು ನೀವು ಎದುರೋ ಅವಶ್ಯಕತೆ ಇಲ್ಲ. 10 ವರ್ಷ ಮುಂದೆ ಏನಾದ್ರು ಕ್ಯಾನ್ಸರ್ ಬರೋದಿದ್ರೆ, ಏನಾದ್ರು ಆತರ ಸೂಚನೆಗಳಿದ್ರೆ ಈಗ್ಲೇ ನಮ್ಗೆ ಗೊತ್ತಾಗುತ್ತೆ. ಅದು ಒಳ್ಳೇದಾ ಕೆಟ್ಟದಾ? ಅದೇ ಆಚೆ ನೀವು ಮಾಡಿಸ್ಕೊಂಡ್ಬಿಟ್ರೆ 2,000 4,000 ಆಗುತ್ತೆ 2 ಬ್ರೆಸ್ಟ್ ಸೇರಿ. ಅದು ಇವಾಗ ನಾವಿಲ್ಲಿ ಜಾಲಪ್ಪ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಮಾಡ್ತಾ ಇದ್ವಿ. ಅರ್ಥ ಆಯ್ತಾ? ಎಲ್ಲರೂ ನೀವ್ ಇಲ್ಲಿ ಕುತ್ಕೊಂಡಿರೋರು ಎಲ್ಲರೂ ಮಾಡ್ಕೋಬೇಕು. ನಾನು ಇಲ್ಲೇ ಇರ್ತೀನಿ, ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ನಿಮ್ಗೆಲ್ಲರಿಗೂ ಇವಾಗ ಸ್ವಯಂ ಸ್ತನ ಪರೀಕ್ಷೆ ಹೇಗೆ ಮಾಡ್ಕೋಬಹುದು ತೋರಿಸಿ ಈ ಕ್ಯಾಲೆಂಡರ್ ಕೊಡ್ತೀವಿ, ಓಕೆನಾ? ಆಮೇಲೆ ನೀವು ಪ್ರತಿ ತಿಂಗಳು ನೀವೇ ಮಾಡ್ಕೋಬೇಕು. ಏನಾದ್ರೂ ತೊಂದ್ರೆ ಇದ್ರೆ ಕೆಳಗಡೆ ಇಲ್ಲಿ ಫೋನ್ ನಂಬರ್ ಕೊಡ್ತೀವಿ, ನೀವು ಮತ್ತೆ ನಮ್ಮನ್ನ ಕಾಣ್ಬೋದು. ನಿಮ್ಗೆ ಎಲ್ಲ ನಿಮ್ಮ ಮನೇಲಿ ಯಾರಿಗಾದ್ರೂ ತೊಂದ್ರೆ ಇರ್ಬೋದು, ರಿಲೇಟಿವ್ಸ್ ಅಲ್ಲಿ ತೊಂದ್ರೆ ಇರ್ಬೋದು. ಸೊ ಬ್ರೆಸ್ಟ್ ಅಲ್ಲಿ ಏನೇ ಒಂದು ಅಬ್ನಾರ್ಮಾಲಿಟಿ, ಸ್ತನಗಳಲ್ಲಿ ಏನೇ ಒಂದು ಅಬ್ನಾರ್ಮಾಲಿಟಿ ಅಂದ್ರೆ ಏನೇ ಒಂದು ತೊಂದ್ರೆ ಕಂಡು ಬಂದ್ರೆ ದಯವಿಟ್ಟು ಸುಮ್ನೆ ಇರಬೇಡಿ. ಮೇಡಮ್ ಹೇಳಿದಾರಲ್ಲ, ಚಿಕ್ಕದಾಗಿದ್ದಾಗಲೇ ನಾವು ತೋರ್ಸ್ಕೊಂಡ್ರೆ ನೀವೆಲ್ಲ ಚೆನ್ನಾಗಿರ್ತೀರಾ. ಅದು ಜಾಸ್ತಿ ಮಾಡಿದ್ರೆ ನಾವು ನಮ್ ಕೈಯಲ್ಲಿ ಇರಲ್ಲ. ಸೊ ಇದೆಲ್ಲ ತಗೊಂತೀರಾ? ಎಲ್ಲರೂ ಇಲ್ಲೇ ಕೂತಿದ್ದೀರಾ ಅಥವಾ ಯೋಚನೆ ಮಾಡ್ತಾ ಇದ್ದೀರಾ? ತಗೊಂತೀರಾ? ಟೆಸ್ಟ್ ಮಾಡಿಸ್ಕೊಂತೀರಾ? कौन नहीं कर लेते? इधर ही बैठो आराम से, जो करना है वो अंदर आना है. अभी तो बोलो कोई कर लेंगे, थोड़ा हाथ ऊपर उठाओ, कौन कर लेंगे टेस्ट? कौन कर लेंगे? अरे धीरे से, और थोड़ा मेरे को अब बुर्खा पहने समझ में नहीं आ रहा, आंखों पता नहीं चल रहा कि करेंगे नहीं करेंगे. सब करेंगे, चेकअप करा लेंगे. कर लेंगे नहीं कर लेंगे? कर लेंगे. समझ में आ रहा नहीं समझ में आ रहा? समझ में आ रहा नहीं आ रहा? नहीं आ रहा? आ रहा? अगर आप नहीं आ रहा बोलते मैं इधर ही बैठती हूँ, मैडम इधर ही बैठते, हम किधर भी जाते नहीं. बोलना कि आ रहा नहीं आ रहा, समझ में आया नहीं आया? जोर से बोलो, समझ में आया नहीं आया? समझ में आया? समझ में आ रहा है अभी, और थोड़ा टाइम लगेगा. तो अभी इधर हॉस्पिटल में कितने लोग उधर बैठे हैं, मैं बहुत बार बुलाई हूँ इधर, आप आके सुनो क्या हो रहा है, सुनो. कितने बार बोली हूँ, अभी कोई किसी को समझ में नहीं आए तो भी मैं इधर ही बैठती हूँ. थोड़ा आप सुनिए
कैंसर आने के बाद एक घर में अगर एक लोगों का कुछ प्रॉब्लम हो तो कितना मुश्किल है ಯಾರು ಒಬ್ರು ಒಳಗಡೆ ಬಂದ್ರೆ ಇಬ್ಬರನ್ನ ಕರೆಸ್ಬೇಕು. ओके हाँ, आपके पास कोई फोन है तो उन लोगों को भी बुलाओ. अगर 50 के ज्यादा भी लोग है तो हम करके जाएंगे, शाम तक रहेंगे. अभी थोड़ा सा कुछ आप गरम कुछ नको पियो, कुछ खाना न कुछ भी ऐसा नको करो तो टेस्ट में थोड़ा डिले हो जाएगा. सबको समझ में आया? हम टेस्ट स्टार्ट कर सकते हैं ಯಾರನ್ನ ಫಸ್ಟ್? ಹೌದು, ಇವ ಫಸ್ಟ್ ಇವ್ರೆ ಇಲ್ಲಿಂದ ಸ್ಟಾರ್ಟ್